ಸ್ನೇಹಿತರೆ ನಾವು ಎಲ್ಲಿ ಬಂದೀವಿ ಅಂದ್ರೆ ರೀ ಸಾಯಿ ತೀರ್ಥ ಪಾರ್ಕ್ ರೀ ಇದು. ಇಲ್ಲಿ ಸಾಯಿಬಾಬಾರದು ಇದನ್ನ ಅದಾವತ್ತು ಪಿಕ್ಚರ್ ಅದಾವತ್ತು ಎಲ್ಲ ಇದನ್ನಂತ ಒಳಗೆ ಏನೇನಿತ್ತು ಒಂದ್ಸಲ ವೀಕ್ಷಣೆ ಮಾಡೋಣ ಸ್ನೇಹಿತರೆ. ಬರ್ರಿ ನೋಡೋಂತ ಸಾಯಿ ತೀರ್ಥ ಪಾರ್ಕ್ ದೇವಸ್ಥಾನದಿಂದ ಏನೈತಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಅದ ಅಂತೀವಿ. ಏನು ಏನು ಹೇಳಿ ಇನ್ನೇ ಮೇಲೆ ತೋರಿಸ್ರಿ. ಇಲ್ಲಿ ನೋಡ್ರಿ ಈಗ ಅದು ಸೇಮ್ ಐತ್ರಲ್ಲ. ಹಾಂ ಬರ್ರಿ ಸ್ನೇಹಿತರೆ ನೋಡೋಣ ಒಳಗಡೆ ಏನೇನೈತಿ ಸಾಹಿತ್ಯ ಪಾರ್ಕ್ನ ಏನೇನು ನೋಡೋಣ. ಒಳಗೆ ಕ್ಯಾಮ್ರಾ ಅಲಾವ್ ಐತ್ರಿ ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ ಇದು ಸಾಯಿ ತೀರ್ಥ ಪಾರ್ಕ್ ಇದು ನೋಡ್ರಿಗ. ಇದು ಎಂಟ್ರೆನ್ಸ್ ಇರೋದು ಸ್ನೇಹಿತರೆ ಇದು. ಸ್ನೇಹಿತರದು ಸಾಯಿ ತೀರ್ಥ ಪಾರ್ಕ್ದ ಮುಖ್ಯ ಎಂತ ಸ್ಟಾರ್ಟಿಂಗ್ ಇಲ್ಲಿಂದ ಇದನ್ನ ಸ್ಟಾರ್ಟ್ ಆಗುತ್ತೆ ಪ್ರಯಾಣ. ಮುಖ್ಯವಾಗಿರ್ಬೇಕು ಸ್ನೇಹಿತರೆ. ಮುಖ್ಯ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಏನೈತಿ ಇದು ಟೆಂಪಲ್ ರೈಡ್ ಅತ್ತ. ಒಂದು ಗಾಡಿ ಒಳಗೆ ನಮ್ಮನಿಗೆ ಅಂತ ಕುಂಡ್ರಿಸ್ಕೊಂಡು ಅಲ್ಲಿ ಒಳಗಡೆ ಏನೈತಿ ಎಲ್ಲ ರೀತಿ ತೀರ್ಥಕ್ಷೇತ್ರಗಳು ಪ್ರದರ್ಶನ ಮಾಡಿಸ್ತಾರೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ತೀರ್ಥಕ್ಷೇತ್ರ ಬರ್ತಾವಲ್ಲ ಅವತ್ತನ್ನೆಲ್ಲ ಇಲ್ಲಿ ತೋರಿಸ್ತಾರೆ ಸ್ನೇಹಿತರೆ ಕಲಾಕೃತಿಗಳ ಮೂಲಕ. ಫಸ್ಟ್ ಏನೈತಿ ಸ್ನೇಹಿತರೆ ಈಗ ಮುಂಬೈ ಗೇಟ್ ರೀ. ಮುಂಬೈ ಗೇಟ್ದಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮುಂಬೈ ಗೇಟ್ ಏನೈತಿಲ್ಲ ಮುಂಬೈ ಗೇಟ್ದಿಂದ ಪ್ರಾರಂಭ ಆಗಿ ಮುಂಬೈ ಗೇಟ್ದಲ್ಲಿರೋ ಎಲ್ಲನೂ ಅಂತ ತೋರಿಸ್ತಾರೆ ಸ್ನೇಹಿತರೆ. ನೋಡ್ರಿಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿವಿ ಈಗ ಪ್ರಯಾಣವನ್ನು. ನೋಡ್ರಿ ಪಾರಿವಾಳಗಳು ಎಲ್ಲ ರೀತಿ ಭಾರಿ ಚಂದ ತೋರಿಸ್ತಾರೆ ಸ್ನೇಹಿತರೆ. ನೀವು ಕೂಡ ವಿಸಿಟ್ ಮಾಡಿರಿ. ಶಿರಡಿ ಬಂದ್ರಿ ಅಂದ್ರೆ ಸಾಯಿಬಾಬಾ ಯಂತ್ರ ಮಂದಿರ ಸಾಯಿಬಾಬಾ ರೋಡ್ ಯಂತ್ರ ದರ್ಶನ ಮಾಡ್ರಿ ಅಂದ್ರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ದಲ್ಲಿ ಸಾಯಿ ತೀರ್ಥ ಪಾರ್ಕ್ ಇದೆ ಸ್ನೇಹಿತರೆ. ಆ ಸಾಯಿ ತೀರ್ಥ ಪಾರ್ಕ್ಗೆ ನೀವು ಬಂದ್ರಂದ್ರೆ ಅಲ್ಲಿ ಏನೈತಿ ಎಂಟ್ರೆನ್ಸ್ ಒಳಗೆ ಟಿಕೆಟ್ ಇರ್ತಿ. ದೊಡ್ಡವರಿಗೆ 640 ರೂಪಾಯಿ ಇರ್ಬೋದು ಬಹುತೇಕ. 647 ರೂಪಾಯಿ. ಚಿಕ್ಕವರು ಕೂಡ ಹೈಟ್ ಮೇಲೆ ಇರುತ್ತೆ ಸ್ನೇಹಿತರೆ. ಚಿಕ್ಕವ್ರು ಏನೈತಿ 3.3 ಒಂದು ಹೈಟ್ ಜಾಸ್ತಿ ಇದ್ರೆ 3.3 ಮೇಲ್ಗಡೆ ಇದ್ರೆ ಅವ್ರಿಗೆ ಕೂಡ ಫುಲ್ ಚಾರ್ಜ್ ಇರುತ್ತೆ ಸ್ನೇಹಿತರೆ. ನನ್ನ ಮಗಂದು ಉದಯಂದು ಕೂಡಿ ಇಬ್ಬರದು ಕೂಡಿ ಒಂದು 1200 ರೂಪಾಯಿ 1250 ರೂಪಾಯಿ ಆಗೈತೆ ಸ್ನೇಹಿತರೆ. ಫಸ್ಟ್ ಸ್ಟಾರ್ಟಿಂಗ್ ಆದ ಬಳಿಕ ಒಂದು 8 ಇವು ಇರ್ತಾವೆ 5D ಮತ್ತು ಇವೆಲ್ಲ ಪಿಕ್ಚರ್ ತೋರಿಸ್ತಾರೆ ಎಲ್ಲ ರೀತಿ ಸ್ನೇಹಿತರೆ. ಸಾಯಿಬಾಬಾ ಇತರ ಚಂದ ಇವು ನೋಡ್ರಿ. ನಾವು ಎಲ್ಲಿ ಬಂದೀವಿ ಸ್ನೇಹಿತರೆ ನಾವೀಗ ಮುಂಬೈ ಇದು ಪುನಾ ನೋಡ್ರಿ ಸ್ನೇಹಿತರೆ. ಪುನಾದ ಸಿದ್ಧಿವಿನಾಯಕ ಟೆಂಪಲ್ ರೀ ನೋಡಿ ಸ್ನೇಹಿತರೆ. ನಾನೀಗ ವಾಯ್ಸ್ ಇದು ಸೌಂಡ್ ಎಲ್ಲ ತೆಗ್ದೀನಿ ರೀ. ಸೌಂಡ್ ಯಾಕೆ ತೆಗೆದ್ರೆ ಹಿಂದಿಗಡೆ ಮ್ಯೂಸಿಕ್ ಇತ್ತು ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾರವರು. ಇದೇನಂತಿ ವಿಡಿಯೋದಾಗ ಏನಂತಿ ಕಾಪಿ ರೈಟ್ ಬರಬಾರದು. ನಾನು ಅವೆಲ್ಲ ಮ್ಯೂಸಿಕ್ ಮತ್ತು ಸೌಂಡ್ ಎಲ್ಲ ತೆಗೆದು ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ತಿಳಿದಷ್ಟು ಗೊತ್ತಿದ್ದಷ್ಟು ಮಾಹಿತಿ ನಾನು ಇದು ಮಾಡ್ತೀನಿ ರೀ ಇದ್ರಾಗ ಕೊಡ್ತೀನಿ ಅಂತ. ಅಕಸ್ಮಾತ್ ಹೇಳಿದ್ರೆ ತಪ್ಪಿದ್ರು ಕ್ಷಮೆ ಇರಲಿ. ದ್ವಾರಕಾಗೆ ಬಂದು ಸ್ನೇಹಿತರೆ ನಾವೀಗ ದ್ವಾರಕಾ ಇದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಈಗ ನೋಡಿ ಸ್ನೇಹಿತರೆ ಎಲ್ಲ ಮಾರುಕಟ್ಟೆ ಮತ್ತು ದೇವಸ್ಥಾನದ ಇದನ್ನಾಗಿಂತ ಪೂರ್ತಿ ತೋರಿಸ್ತಿದ್ದಾರೆ ಸ್ನೇಹಿತರೆ. ಇದು ತೀರ್ಥಕ್ಷೇತ್ರಗಳ ಇದನ್ನ ಸ್ನೇಹಿತರೆ ಯಾವ ಕಡೆ ಟೆಂಪಲ್ ರೈಡರ್ ಇದು ಭಾರಿ ಚಂದ್ರ ನೋಡೋಂಥ ಭಾರಿ ಚಂದ್ರಿ. ಏನಂತ ಪ್ಲೇಸ್ ಮಾಡಿದೀವಿ ಅಂದ್ರೆ ಇದು ಇಲ್ಲಿ ಬಂದ್ವಿ ಅಂದ್ರೆ ಶಿರಡಿ ಬಂದ್ವಿ ಅಂದ್ರೆ ಇವೆಲ್ಲ ನೋಡಲೇಬೇಕು. ಮುಖ್ಯ ಹೇಳ್ಬೇಕಂತ ಸ್ನೇಹಿತರೆ. ನೆಕ್ಸ್ಟ್ ನಾವು ಎಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಈಗ ಸ್ನೇಹಿತರೆ ಈಗ ಕೇದಾರ್ನಾಥ್ ನೋಡ್ರಿ. ಕೇದಾರ್ನಾಥ್ ಹತ್ರ ಪ್ರತಿಯೊಬ್ಬರು ಕೂಡ ಗೊತ್ತೇ ಇರ್ತೈತಿ.
ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಹಿಮಾಲಯ ಇದಿರುತ್ತೆ, ಹಿಮ ಬೀಳ್ತೈತೆ ಮೇಲೆ ಮೇಲೆ. ಮತ್ತು ವರ್ಷದಾಗ ಸ್ವಲ್ಪ ದಿವಸ ಅಷ್ಟೇ ಓಪನ್ ಇರುತ್ತೆ ಅದು. ಕೇದಾರ್ನಾಥ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ತೀರ್ಥ ಕ್ಷೇತ್ರ ಕೇದಾರ್ನಾಥ. ನೋಡ್ರಿ ಅಲ್ಲಿ ಯಾವ ರೀತಿ ಇರ್ತೈತಿ ಜನಜೀವನ ಆಗಲಿ, ಪೂಜೆ ಆಗಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಇಲ್ಲಿ ಕಲಾಕೃತಿಗಳ ಮೂಲಕ ಸಂಪೂರ್ಣವಾಗಿ ತೋರಿಸಿ. ಕೇದಾರ್ನಾಥ ಇಲ್ಲಿಂದ ಕೇದಾರ್ನಾಥದಿಂದ ಮುಂದೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಈಗ ಇದು ಇದ್ರಿಗೆ ಮಾಹಿತಿ ಭಾರಿ ಚಂದ ಕೊಟ್ಟಾರೆ ಸ್ನೇಹಿತರೆ. ಅವರು ಭಾರಿ ಮಸ್ತ್ ಮಾಹಿತಿ ಕೊಟ್ಟಾರೆ ಹೇಳ್ಬೇಕಂತ ಪೂರ್ತಿ ಸಂಪೂರ್ಣವಾಗಿ. ನೋಡ್ರಿ ಕೇದಾರ್ನಾಥ ಲಿಂಗ ರೀ, ಶಿವನ ಲಿಂಗ ಕೇದಾರನಾಥೇಶ್ವರ. ನೆಕ್ಸ್ಟ್ ಏನು ಬರ್ತಾ ಇರೋದು ನಾವು ಬದ್ರಿನಾಥ ನೋಡಿ ಸ್ನೇಹಿತರೆ. ಇದೊಂದು ಭಾರತ ದೇಶದ ಮುಖ್ಯ ಕೇಂದ್ರ ಬಿಂದು, ದೊಡ್ಡ ಒಂಥರ ಪ್ರವಾಸಿ ಸ್ಥಳ, ಅದಲ್ಲದ ಒಂದು ತೀರ್ಥಕ್ಷೇತ್ರ ಸ್ನೇಹಿತರೆ. ಅದು ಕೂಡ ನೋಡ್ರಿ ಇದು ಹತ್ರ ಪೂರ್ತಿ ಹಿಮ ಪರ್ವತ ಹಿಮಾಲಯದಾಗ ಇರ್ತೈತೆ ಪೂರ್ತಿ ಹೇಳ್ಬೇಕಂದ್ರೆ. ನೋಡ್ರಿ ಚಿತ್ರದ ಮೂಲಕ ತೋರಿಸ್ತಾ ಇದ್ದಾರೆ ಅಲ್ಲಿ ಈಗ ಸಂಪೂರ್ಣವಾಗಿ. ಕೇದಾರ್ನಾಥ್ ಬದ್ರಿನಾಥ ಪ್ರವಾಸ ಮಾಡೋದು ಎಷ್ಟು ಹೇಳ್ಬೇಕಂದ್ರೆ ಕಷ್ಟ ಐತಿ. ಅದನ್ನು ಕಷ್ಟಪಟ್ಟು ನಾವು ಅಲ್ಲಿ ಹೋದ ಬಳಿಕ ಆ ದೇವರ ದರ್ಶನ ಆದ ಬಳಿಕ ಆ ಕಷ್ಟ ಏನೇನೋ ಅಲ್ಲ ಸ್ನೇಹಿತರೆ. ಸ್ವರ್ಗವೇ ನಮ್ಮ ಅಂತಕ್ಕೆ ಬಂದಿತ್ತು ಅನಿಸ್ತೈತಿ, ಆ ರೀತಿ ಇರುತ್ತೆ ಸ್ನೇಹಿತರೆ. ನೋಡ್ರಿ ಈಗ ನೆಕ್ಸ್ಟ್ ಕೇದಾರನಾಥದಿಂದ ನಾವು ನೆಕ್ಸ್ಟ್ ಪ್ರಯಾಣ ಬೆಳೆಸೋಣತ್ತ. ಇದು ಪಂಡ್ರಪುರ ಕಾಣಿಸುತ್ತೆ ಸ್ನೇಹಿತರೆ. ಇದು ರೈಟ್ ಪಂಡ್ರಪುರ. ನೆಕ್ಸ್ಟ್ ಬರೋದು ಪಂಡ್ರಪುರ. ಈಗ ಪಂಡ್ರಪುರ ಬರ್ತಾಯಿದ್ದೀವಿ. ಈಗ ಪಂಡ್ರಪುರ ವಿಠಲ ಮಂದಿರ. ಪಂಡ್ರಪುರ ವಿಠಲ ಅಂದರೆ ಇದೊಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ. ಮಹಾರಾಷ್ಟ್ರ ಬರ್ತೈತೆ ಸ್ನೇಹಿತರೆ. ಇದು ನಮ್ಮ ಜಮಖಂಡಿದ್ದು ಕೂಡ ಎಂತ 100 ಕಿಲೋಮೀಟ್ರ್ ಆಗ್ತಿರ್ಬೋದು ಸ್ನೇಹಿತರೆ. ಜಮಖಂಡಿದ್ದು ಕೂಡ ಭಾರಿ ಚಂದ ರೀ. ಒಂದು ಎಲ್ಲ ನೋಡ್ತಾ ಇದ್ರೆ ಒಂದು ರೀತಿ ನಮ್ಗೆ ಏನೋ ಒಂದು ಅಲ್ಲೇ ಹೋಗಿವೋ ಅನಿಸೋಷ್ಟು ಅನುಭವ ಆಯ್ತು ನಮ್ಗೆ. ಮುಖ್ಯ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಪೂರ್ತಿ ನೋಡ್ಕೊತ ಬರ್ಬೇಕಾರೆ. ನೋಡ್ರಿ ವಿಠಲ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸರ ಅಮೃತ್ಸರ. ನೋಡ್ರಿ ಅಮೃತ್ಸರ ಬಂದಿರಿ. ಈಗ ಪಂಜಾಬ್ ಅಮೃತ್ಸರ. ಈ ಪಂಜಾಬ್ ಅಮೃತ್ಸರದಲ್ಲಿ ನೋಡ್ರಿ ಹೊರಗಡೆ ಜನಜೀವನ ಯಾವ ರೀತಿ ಐತಿ ಅದನ್ನು ಕೂಡ ಕಲಾಕೃತಿಯನ್ನು ತೋರಿಸ್ತಾರೆ. ಇದು ನೋಡ್ರಿ ಗೋಲ್ಡನ್ ಟೆಂಪಲ್ ಆಕರ್ಷಣೀಯ ಸ್ಥಳ ರೀ. ಇದು ನಮ್ಮ ಭಾರತ ದೇಶದ ಮುಖ್ಯ ಇದೊಂದು ರೀತಿ ಪ್ರವಾಸಿ ಸ್ಥಳ ರೀ ಗೋಲ್ಡನ್ ಟೆಂಪಲ್. ನೋಡ್ರಿ ಸೇಮ್ ಅದೇ ದರ ಟೈಪ್ ಕಲಾಕೃತಿಯನ್ನು ತೋರಿಸಿದ್ದಾರೆ ನಮ್ಗೆ. ನೋಡ್ರಿ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದೀವಿ ನಾವೀಗ. ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದೀವಿ ಸ್ನೇಹಿತರೆ. ಈಗ ಬಂಗಾರದ ಗುಡಿ ರೀ, ಕನ್ನಡದಲ್ಲಿ ಬಂಗಾರದ ಗುಡಿ, ಇಂಗ್ಲೀಷಿನಾಗ ಗೋಲ್ಡನ್ ಟೆಂಪಲ್ ಸ್ನೇಹಿತರೆ. ನೋಡ್ರಿ ಪಂಜಾಬ್ ರೀ ಇದು, ಅಮೃತ್ಸರ ಪಂಜಾಬ ಗೋಲ್ಡನ್ ಟೆಂಪಲ್. ಭಾರಿ ಚಂದ ಐತ್ರಿ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ಎಲ್ಲಿ ನಮ್ಮ ಪ್ರಯಾಣ ನೋಡೋಣ್ರಿ. ಈಗ ನೆಕ್ಸ್ಟ್ ಹಾಗೆ ಒಂದು ಕ್ಲಿಪ್ಗಳು ವಿಡಿಯೋಗಳು ನಮ್ಮದು ಒಂದು ಸೆಪಿರ್ಲ ಮಾಡ್ತಾ ಇದ್ದೀವಿ ಅದರಲ್ಲಿ. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಯಾಣ ಬೆಳೆಸೋಣತ್ತ. ನೆಕ್ಸ್ಟ್ ಎಲ್ಲಿ ಬಂದಿವೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ನೋಡ್ರಿ ಹಿಂದ್ಗಡೆ ಸಮುದ್ರ ಎಷ್ಟು ಚಂದ ಮಾಡ್ಯಾರಲ್ಲ ಸ್ನೇಹಿತರೆ. ನೋಡ್ತಾ ಇದ್ರೆ ನೋಡ್ರಿ ಭಾರಿ ಚಂದ ಅನಿಸತಿ. ನನಗೆ ಇಲ್ಲಿ ಗೊತ್ತಿದ್ದಷ್ಟು ಮಾಹಿತಿಗಳು ನಾನು ನಿಮ್ಗೆ ಮುಂದೆ ಶೇರ್ ಮಾಡ್ಕೊಂಡಿರ್ತೀನಿ ಸ್ನೇಹಿತರೆ. ಯಾವುದಾದ್ರೂ ಹೇಳೋದ್ರಾಗ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ, ತೀರ್ಥ ಕ್ಷೇತ್ರ ಬಗ್ಗೆ ಸ್ವಲ್ಪ ತಪ್ಪು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮೀನಾಕ್ಷಿ ಸ್ನೇಹಿತರೆ. ಇದು ನೋಡ್ರಿ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಅದು ವಾಯ್ಸ್ ಇಡಬೇಕಂತ ಮಾಡಿದ್ದೀನಿ. ಅದರ ಕಾಪಿರೈಟ್ ಬಂದಿತ್ತ ಸ್ವಲ್ಪ ಇದರಿಂದ ಇದು ಮಾಡೀನಿ. ಅಕಸ್ಮಾತ್ ಅದು ವಾಯ್ಸ್ ಇಟ್ಟಿದ್ದಂದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಕಿತ್ತು ನಿಮ್ಗೆ. ಆದ್ರೆ ನಾನು ಬ್ಯಾಡತನ ತೆಗೆದು ನನಗೆ ಗೊತ್ತಿದ್ದಷ್ಟು ಸುಮ್ಮ ಮಾಹಿತಿ ಕೊಡೋಣತ್ತ. ಸುಮ್ಮಂಗ ಮ್ಯೂಸಿಕ್ ಹಿಡಿಕಿತ್ತ ನಾನು ಮಾತಾಡಿದ್ರೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಮಾಹಿತಿ ಇದರಲ್ಲ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ. ಅದಾಗ ಈಗ ಮೀನಾಕ್ಷಿದಿಂದ ಹೊರಗಡೆ ಬರ್ತಿದ್ದೀವಿ ನಾವೀಗ. ನೋಡ್ರಿ ಟೆಂಪಲ್ ಯಾವ ರೀತಿ ಐತಿ.
ಎಲ್ಲ ರೀತಿ ಚಂದ ತೋರಿಸಿರ್ತಾರೆ ಮೀನಾಕ್ಷಿ ತಾಯಿ ನೋಡ್ರಿ. ಸ್ನೇಹಿತರೆ ಇದು ಸಾಯಿ ತೀರ್ಥ ಕ್ಷೇತ್ರ, ಇದು ಸಾಯಿ ತೀರ್ಥ ಪಾರ್ಕ್ ಏನಂತಲ್ಲ ಸ್ನೇಹಿತರೆ. ಇದು ಮಿನಿಮಮ್ ನೀವು ಒಳಗಡೆ ಹೋದ್ರೆ ನಾವು ಒಂದೂರು ಇದೀವಿ ರೀ. ಒಂದೂರು ಒಳಗಡೆ ಹೋದ್ರೆ ನಾವು ಹೊರಗಡೆ ನೆತ್ತಿ ಬರ್ಬೇಕಾರೆ 5-5:30 ಆಯ್ತು ಸ್ನೇಹಿತರೆ. ಭಾರಿ ಐತ್ರಿ, ಒಂದು 2-3 ತಾಸು ಬೇಕು ಸ್ನೇಹಿತರೆ ನೋಡ್ಬೇಕಾರೆ. ಮತ್ತು ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಅದನ್ನು. ಈಗ ಫಸ್ಟ್ ಟೆಂಪಲ್ ರೈಡಿಂಗ್ ಸ್ಟಾರ್ಟ್ ಮಾಡಿ ಮುಂದಿನೈತಿ ಕಾಳಾದ ಇದು ಲಂಕಾದಹನ, ಆಂಜನೇಯ ಸ್ವಾಮಿ ಲಂಕಾದಹನ ಯಾವ ರೀತಿ ಮಾಡ್ದ ಅದನ್ನು ಸಿನಿಮಾ ಮೂಲಕ ತೋರಿಸ್ತಾರೋ. ಮತ್ತು ಸಬ್ಕಾ ಮಾಲೀಕತ್ತ ನಮ್ಮ ಸಾಯಿಬಾಬಾ ಅವ್ರದ್ದೇನೈತಿ 1 ಗಂಟೆ ಶೋ ಐತ್ರಿ ಸ್ನೇಹಿತರೆ. ಹೇಳ್ಬೇಕಂದ್ರೆ ಭಾರಿ ಚಂದ ಐತ್ರಿ ಎಲ್ಲ ಸಂಪೂರ್ಣ ಹೇಳ್ಬೇಕಂದ್ರೆ. ಈಗ ನಾವು ಬಂದಿದ್ದು ತಿರುಪತಿ ರೀ. ತಿರುಪತಿ ಎಂಟ್ರೆನ್ಸ್ ಕೊಟ್ಟು ತಿರುಪತಿ ಗೋವಿಂದ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ನೋಡಿ ಸ್ನೇಹಿತರೆ ತಿರುಪತಿದು. ಮತ್ತು ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಕೊನೆಯದಾಗಿ ತೋರಿಸ್ತಾ ಇರೋದು ಶಿರಡಿ ಸಾಯಿಬಾಬಾ ಮಂದಿರ ಟೆಂಪಲ್. ಓಂ ಸಾಯಿನಾಥ್ ಮಹಾರಾಜ್ ಕಿ ಜೈ. ನೋಡ್ರಿ ಈಗ ಸಿನಿಮಾ ಮೂಲಕ ಅಲ್ಲಿ ಬಾಬಾ ಅವರು ಯಾವ ರೀತಿ ಕಾಣಿಸ್ಕೊತಾರೆ. ಈಗ ಸ್ಟಾರ್ಟಿಂಗ್ ನೋಡ್ರಿ ಅದು ಭಾರಿ ರೋಮಾಂಚನಕಾರಿ ಸ್ನೇಹಿತರೆ. ಇದು ನೋಡ್ರಿ ಹೊರಗಡೆ ಆಗಿನ ಜನಜೀವನ ಯಾವ ರೀತಿ ಇತ್ತು ಎಲ್ಲವನ್ನು ತೋರಿಸ್ತಾ ನೋಡ್ರಿ. ಬಂದು ನೋಡಿ ಸ್ನೇಹಿತರೆ ಎಷ್ಟು ಚಂದ ಅನಿಸುತ್ತೆ. ಅದು ಒಂದು ರೀತಿ ಬಿಳುಪಿನ ವೈಟ್ ಮುಖಾಂತರ ಅದು ಬರ್ತೈತಾರೆ ಬೆಳಕು ಸ್ನೇಹಿತರೆ. ಆ ಬೆಳಕಿನಲ್ಲಿ ಸಾಯಿಬಾಬಾರು ಕಾಣಿಸ್ತಾರಲ್ಲ ಏನು ಚಂದ ಅನಿಸ್ತೀರಿ. 1-2 ನಿಮಿಷ ಎತ್ತೀನಿ, 1-2 ನಿಮಿಷ ಮೈ ರೋಮಾಂಚನ ಅನಿಸ್ಬಿಡ್ತೀರಿ. ಆ ರೀತಿ ಬಂದು ಪ್ರತ್ಯಕ್ಷವಾಗಿ ಅವರು ದರ್ಶನ ಮಾಡಿ ಹೋಗ್ತಾರಲ್ಲ, ಅದೊಂದು ರೀತಿ ಏನೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾಯಿಬಾಬಾ ಅವರು ಬಂದು ನಮಗೆ ಅಂತಾರೆ ದರ್ಶನ ನೀಡಿದ್ರಣ ಅನ್ನೋಷ್ಟು ನಮಗೆ ಇದನ್ನಾಗ್ಬಿಡುತ್ತೆ ಸ್ನೇಹಿತರೆ. ಭಾರಿ ಚಂದ ಇತ್ತು. ನನಗೆ ಹತ್ರ ಫುಲ್ ರೋಮಾಂಚನ ಆಯ್ತು. ಮುಖ್ಯ ಹೇಳ್ಬೇಕಂದ್ರೆ ಇಲ್ಲಿ ಬಂದಿದ್ದಕ್ಕೂ ಒಂದು ರೀತಿ ಸಾರ್ಥಕತೆ ಅನ್ನುವಷ್ಟು ನಮಗೆ ನೆಮ್ಮದಿ ಸಿಗ್ತೈತೆ ಸ್ನೇಹಿತರೆ. ಹೇಳ್ಬೇಕಂದ್ರೆ ಈಗ ಟೆಂಪಲ್ ರೈಡ ಮುಕ್ತಾಯ ಆಗ್ತೈತೆ ಸ್ನೇಹಿತರೆ. ಇಲ್ಲಿಗೆ ಮುಗಿಸ್ತಾರೆ ಟೆಂಪಲ್ ರೈಡವರು. ಲಾಸ್ಟ್ ಕೊನೆಯದಾಗಿ ತೋರಿಸಿದವರು ಇದನ್ನು ತೋರಿಸ್ತಾರೋ. ನೆಕ್ಸ್ಟ್ ಏನೈತಿಲ್ಲ ಲಾಸ್ಟ್ ಫೈನಲ್ ಸ್ನೇಹಿತರೆ. ಇದು ಎಲ್ಲ ಮುಗಿದ ಬಳಿಕ ಎಲ್ಲ ತೋರಿಸಿದ ಬಳಿಕ ಏನೈತಿ ಮಕ್ಕಳಿಗೆ ಸ್ವಲ್ಪ ಮನರಂಜನೆ ಆಗಲಿ ಮತ್ತು ಇದನ್ನಾಗಲಿ ನಮಗಲ್ಲಿ ಇದು ಮಾಡಿಸಿದ್ರು ಸ್ನೇಹಿತರೆ. ಹೇಳ್ಬೇಕಂದ್ರೆ ನೋಡ್ರಿ ಈಗ ಮಕ್ಕಳು ಮೇಲ್ಗಡೆ ಹೋಗಿ ನಮ್ಮ ಉದಯ ಕೂಡ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದು ಕಾರ್ಯಕ್ರಮ ಕೂಡ ಎಂತ ಚೆನ್ನಾಗಿತ್ತು ರೀ. ಅದು ಹಿಂದ್ಗಡೆ ಐತಿ ನೋಡ್ರಿ ಎಷ್ಟು ಮಸ್ತ್ ಐತಿ ಸ್ನೇಹಿತರೆ, ಸೂಪರ್ ಆಗೈತಿ. ಈಗ ನಮ್ಮ ಮುಂದಿನ ಪ್ರಯಾಣ ಮಾಡಿದ್ವಿ ಸ್ನೇಹಿತರೆ. ಅಲ್ಲಿ ಮುಗಿಸ್ಕೊಂಡು ನಾವು ಇದಕ್ಕೆ ಹೋದ್ವಿ ಅಂತ ಶನಿ ಸಿಗ್ನಾಪುರ್ಗೆ ಹೋದ್ವಿ. ಅದರದ ಮುಂದಿನ ವಿಡಿಯೋನ ನಾನು ನಿಮಗೆ ಹೇಳ್ತೀನತ್ತ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನತ್ತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರಗಳು.